ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ವ್ಲಾಗ್ ಅಲ್ಲ, ಸಿಂಪಲ್ ವಿಡಿಯೋ ಮಾಡ್ತಿದ್ದೀನಿ ನನ್ನ ತಂಗಿ ಜೊತೆ. ಈ ಥರ ಕೂತು ನಾವು ಯಾವತ್ತೂ ಮಾತಾಡಿಲ್ಲ ಅಂತ ಅನಿಸುತ್ತೆ ಅಲ್ವಾ? ಸೊ ಇದೇ ಫಸ್ಟ್ ಟೈಮ್ ಮಾಡ್ತಿರೋದು ನಾನು. ಸೊ ಇದು ಸಿಕ್ಸ್ತರ್ ಟ್ಯಾಕ್ಸ್ ಅಂತ. ಏನಂತ ಹೇಳಿದ್ರೆ, ನಾವು ಸಡನ್ ಕ್ವಶನ್ಸ್ ಎಲ್ಲ ಬರೆದಿಟ್ಕೊಂಡಿದ್ದೀವಿ, ಒಬ್ರ ಬಗ್ಗೆ ಇನ್ನೊಬ್ರು ಎಷ್ಟು ಚೆನ್ನಾಗಿ ಗೊತ್ತಿದೆ ಅಂತ. ಇದ್ರದ್ದು ಪಾರ್ಟ್ 1 ನನ್ನ ತಂಗಿ ಚಾನಲಲ್ಲಿ ಹಾಕಿದ್ದೀವಿ. ಅದ್ರದ್ದು ಕಂಟಿನ್ಯೂಷನ್ ಈ ವಿಡಿಯೋ ಈ ಚಾನಲಲ್ಲಿ ಬರ್ತಿದೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಐ ಥಿಂಕ್ 16 ಕ್ವಶನ್ಸ್ ಆಲ್ರೆಡಿ ಆನ್ಸರ್ ಮಾಡಿದ್ದೀವಿ ಆ ವಿಡಿಯೋದಲ್ಲಿ. 12 ಕ್ವಶನ್ಸ್ ಇದೆ ಇನ್ನು. ಎಸ್. ಸೊ ಓಕೆ, ನನ್ನ ತಂಗಿ ಬಗ್ಗೆ ಹೇಳ್ತೀನಿ. ಲೇಟ್ ಮಾಡಬೇಡ, ನನ್ನ ತಂಗಿ ಬಗ್ಗೆ ಹೇಳಬೇಡ. ಅವಳ ಹೆಸರು ಕುಸುಮ ಅಂತ. ಶಿ ಈಸ್ 19 years old. BA ಮಾಡ್ತಿದ್ದಾಳೆ. ಒಂದು ಏನ್ ಮಾಡ್ತಾ ಇದ್ದೀನಿ? BBA ಮಾಡ್ತಿದ್ದಾಳೆ. ಇಲ್ಲ BBA ಮಾಡ್ತಿದ್ದಾಳೆ. ಸೆಕೆಂಡ್ ಇಯರು. ಒಂದು ಕಾಲೇಜ್ ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಮತ್ತು ಜೊತೆಗೆ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾಳೆ. ಆಮೇಲೆ ಅಷ್ಟೇ, ಕಂಟೆಂಟ್ ಕ್ರಿಯೇಷನ್ ಜೊತೆಗೆ BBA ಮಾಡ್ತಿದ್ದಾಳೆ. ಚೆನ್ನಾಗಿ ಓದ್ತಾಳೆ, ಕಂಟೆಂಟ್ ಚೆನ್ನಾಗಿ ಕ್ರಿಯೇಟ್ ಮಾಡ್ತಾಳೆ, ಬ್ಯೂಟಿ ಕಾಂಟೆಂಟ್ ಮಾಡ್ತಾಳೆ, ವ್ಲಾಗ್ಸ್ ಮಾಡ್ತಾಳೆ, ಮತ್ತು ರೀಲ್ಸ್ ಮಾಡ್ತಾಳೆ. ಅದು ಲಿಪ್ಸಿಂಗ್ ರೀಲ್ಸ್ ಮಾಡ್ತಾಳೆ. ಹಂಗೆ ಮಾಡಿ 2.5 ವರ್ಷದಿಂದ 20ಕ್ಕೆ 20,000 ಫಾಲೋವರ್ಸ್ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಒಳ್ಳೆ ಇನ್ಸ್ಟಾಗ್ರಾಮ್ ಕೂಡ ಇಲ್ಲಿ ಬೇಕಾದ್ರೆ ಇಲ್ಲ ಅದಂಗೆ ಏನಂತದೆ, ಯಾರು ಅದು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ತುಂಬ ಕ್ರೂಷಿಯಲ್ ಅಂತ ಕರೀತಾರೆ. ಆ ಟೈಮಲ್ಲಿ ಅವರು ಲಿಪ್ಸಿಂಗ್ ಮಾಡಿ ವಿಡಿಯೋ ಹಾಕಿ 20K ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಫಾಲೋವರ್ಸ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಮತ್ತು ಯೂಟ್ಯೂಬಲ್ಲೂ ಅದೇ ಥರ ವಿಡಿಯೋಸ್ ಇದೆ ಸ್ವಲ್ಪ. ಹೌದು, ನೀವು ನನ್ನ ವಿಡಿಯೋ ನೋಡ್ತಿದ್ರೆ ಅವಳು ಕೂಡ ಹೋಗಿ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಸೊ ಆರ್ 16th ಕ್ವಶನ್. ಓಕೆ, ಫಸ್ಟ್ ಕ್ವಶನ್ ಶುರು ಮಾಡೋಣ. ಸೊ ನನ್ನ ಚಾನಲ್ ಆದ್ದರಿಂದ ಇವಳು ಫಸ್ಟ್ ಕ್ವಶನ್ ಅಂತಾಳೆ. ಪರ್ಪಲ್. ಅವಳ ಫೇವ್ರೆಟ್ ಕಲರ್ ಲ್ಯಾವೆಂಡರ್. ಇಷ್ಟು ದುಡ್ಡ ನೇಲ್ಸು ನಂಗೆ ನೋಡಿ. ಓಕೆ, ಹೂ ಹ್ಯಾಸ್ ಎ ಬೆಟರ್ ಫ್ಯಾಷನ್ ಸೆನ್ಸ್ ಆಫ್ ಫ್ಯಾಷನ್? ಡೆಫಿನೆಟ್ಲಿ ಮೈ ಸಿಸ್ಟರ್. ಅವಳಿಗೆ ಜಾಸ್ತಿ ಫ್ಯಾಷನ್ ಸೆನ್ಸ್ ಆಗಿರ್ಬೋದು ಅಥವಾ ಬ್ಯೂಟಿ ಸೆನ್ಸ್ ಆಗಿರೋದಿರೋದು, ಮೇಕಪ್ ಸೆನ್ಸ್, ಮೇಕಪ್ ನಾಲೆಡ್ಜ್ ಎಲ್ಲ ಇರೋದು. ಯಾಕಂದ್ರೆ ನಾನು ಅಷ್ಟು ವಿಡಿಯೋಸ್ ನಾನು ತುಂಬಾ ವರ್ಷ ಅದೇ ಇಟ್ಕೊಂಡು ಅದಕ್ಕೆ ಅದೇ ವಿಡಿಯೋಸ್ ನೋಡಿ ಸ್ವಲ್ಪ ಕಲ್ತ್ಕೊಂಡಿರೋದು. ಮತ್ತೆ ಅವ್ಳು ಕಾಂಟೆಂಟ್ ಕೂಡ ಮಾಡ್ತಾಳೆ, ಬ್ಯೂಟಿ ಮೇಲೆ ಎಲ್ಲ, ಫ್ಯಾಷನ್ ಮೇಲೆ ಎಲ್ಲ. ಸೊ ಅದ್ರ ಬಗ್ಗೆ ರಿಸರ್ಚ್ ಎಲ್ಲ ಮಾಡ್ತಾಳೆ. ನಾನು ಒಂದು ಕಾಲದಲ್ಲಿ ಮಾಡಿದ್ದೆ ಫ್ಯಾಷನ್ ವಿಡಿಯೋ, ಬ್ಯೂಟಿ ವಿಡಿಯೋ. ನಾನು ಯಾವಾಗೂ ನನ್ನ ತಂಗಿನ ನಂಗೆ ಸಪೋರ್ಟ್ ಮಾಡ್ತಿತ್ತು. ನಾನು ಹಿಂಗೇಮೋ ಮಾಡೋಲ್ಲ, ಶೂಟ್ ಮಾಡೋಳು, ಎಲ್ಲ ವಿಡಿಯೋಸ್ ಚೆನ್ನಾಗಿದೆ. ಬಟ್ ಅದು ಅಷ್ಟು ಸಲ ಯಾರು ಶೂಟ್ ಮಾಡ್ತಾರೆ ಹೇಳಿ? ನಂಗೆ ಅದು ಜಾಸ್ತಿ ಅಂತ ಅನ್ಸ್ತಿಲ್ಲ. ಡ್ಯಾನ್ಸ್ ವಿಡಿಯೋಸ್ ಎಷ್ಟು ಟೇಕ್ಸ್, ಹಿಂದಿನ ದಿನ ಕೆಲಸ ಮುಗಿಸ್ಕೊಂಡ್ ಬಂದು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ 9 o'clock ಇಂದ ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗಿ ಅಂತ ಸಂಡೇ ಇದ್ರೆ ಸಂಡೇ ಶೂಟ್, ಸ್ಯಾಟರ್ಡೇ ಆರ್ ಸಂಡೇ ಶೂಟ್ ಮಾಡ್ತಾ ಇದ್ದಿದ್ದು. ಅಜಲ್ ಮಾಡ್ತಾರೆ ನೋಡಿ, ಅದು ನಂಗೆ ತುಂಬಾ ಇಷ್ಟ. ಬಟ್ ಅವಳು ಅವಾಗಲೇ 100K ಹೋಯ್ತು. ಅವಾಗಲೇ 120K 20-30 ವಿಡಿಯೋಸ್ ಹಾಕಿದ್ಲು ಅನ್ಸುತ್ತೆ ಅಷ್ಟೇ. ಶಾರ್ಟ್ ಹಾಕಿಲ್ಲ, 20-30 ವಿಡಿಯೋಸ್ ಹಾಕಿಲ್ಲ, 12 ವಿಡಿಯೋಸ್ ಹಾಕಿದ್ದೆ. ಅವಾಗೇ ಹೋಗಿತ್ತು. ಅವಾಗ ಇನ್ನೂ ರೀಚ್ ಚೆನ್ನಾಗಿತ್ತು ಕಂಪೇರ್ ಮಾಡಿದ್ರೆ ಇವಾಗ. ಸೊ ಅವಾಗಲೇ ಪಾಪ ಅವಾಗೂ ಅದ ಕಣ್ಣು ಹೊಡಿಯಕ ಡಿವೋರ್ಸ್ ಅವ್ರದ್ದು ಸಾಂಗ್ ಚೆನ್ನಾಗಿ ಬಂದಿತ್ತು. ಅದು ಇವಾಗ ಅಷ್ಟೇ, ನೀವು ನನ್ನ ಚಾನಲಲ್ಲಿ ನೋಡಿದಾಗ ಫಸ್ಟ್ ಬರೋದೇ ಅದು. ಸೊ ಚೆನ್ನಾಗೂ ಮಾಡಿದ್ದೀನಿ. ನೆಕ್ಸ್ಟ್ ಕ್ವೆಶ್ಚನ್. ಸೊ ನೆಕ್ಸ್ಟ್ ಕ್ವಶನು ನಾನು ಪಿಕ್ ಮಾಡ್ತಾ ಇದ್ದೀನಿ. ಹೂ ಸ್ಪೆಂಡ್ಸ್ ಮೋರ್? ನಾನು ಹೇಳ್ತೀನಿ ಏನಂದ್ರೆ, ಇವಳು ದುಡಿಯೋದು ಏನು ಜಾಸ್ತಿ ಅಂತಲ್ಲ, ನಾನೇನು ದುಡಿಯಲ್ಲ. ಸೊ ಇವಳೇ ಫುಲ್ ಅರ್ನ್ ಮಾಡೋದು. ಅವಳು ದುಡ್ಡನ್ನ ಅವಳು ಸ್ಪೆಂಡ್ ಮಾಡ್ತಾಳೆ. ಬಟ್ ನಮ್ಮ ಕ್ಲಾಸ್ ಅವ್ರ ಪ್ರಕಾರ, ನನ್ನ ಫ್ರೆಂಡ್ಸ್ ಅವ್ರ ಪ್ರಕಾರ ನಾನೇ ಜಾಸ್ತಿ ಸ್ಪೆಂಡ್ ಮಾಡೋದಂತೆ. ಹೌದಾ? ನಾನೇ ಸ್ಪೆಂಡ್ ಜಾಸ್ತಿ ಮಾಡೋದಂತೆ. ನಾನೇನಂದ್ರೆ ಅವಳು ಎಷ್ಟು ಮಂತಿಗೆ ಇಷ್ಟು ಬಜೆಟ್ ಅಂತ ಕೊಡ್ತಾಳೆ ಅದ್ರಲ್ಲಿ ನಾನು ಸ್ಪೆಂಡ್ ಮಾಡ್ತೀನಿ ಅಷ್ಟೇ. ಬಟ್ ಅವಳು ಸ್ಪೆಂಡ್ ಜಾಸ್ತಿ ಮಾಡೋದು. ನಾನೇ ಸ್ಪೆಂಡ್ ಜಾಸ್ತಿ ಏನೇನು ವ್ಲಾಗಲ್ಲೆಲ್ಲ ಏನೇನು .10 ಕೀಸ್ ಒಂದು ಸೇಲ್ ಅಂತ ಒಂದು ತಗೊಂಡ್ಬಿಟ್ರೆ ಎಷ್ಟು 1,200 ಆಯಿತು. 4 ಸನ್ಸ್ಕ್ರೀನು, 1 ಟಿಂಟೆಡ್ ಸನ್ಸ್ಕ್ರೀನ್ಗೆ, ನಾರ್ಮಲ್ ಸನ್ಸ್ಕ್ರೀನ್ಗೆ, ತಿರ್ಗಾ ಇವತ್ತು ಬೆಲ್ಲ ವಿಟಾದು ಪರ್ಫ್ಯೂಮ್ ಅಂತ 2 ಫುಲ್ ಸೈಜ್ ಬಾಟಲು, ಜೊತೆಗೆ ಶವರ್ ಜೆಲ್ಲು,
ಒಳ್ಳೆ ಬೇಕಾಗಿರೋ ನೆಸೆಸಿಟೀಸ್ ಎಲ್ಲ ತೊಗೊಂಡ್ಬಿಟ್ಟಿದ್ದೀನಿ. 15ಗೆ ಎಷ್ಟೊಂದು ಖರ್ಚು ಮಾಡಿಬಿಟ್ಟಿದ್ದೀನಿ. ಸೆಪ್ಟೆಂಬರ್ 15th ಇವತ್ತು. ಸೊ ನೆಕ್ಸ್ಟ್ 15 ಸ್ವಲ್ಪ ಹಿಡಿದು ಇಟ್ಕೊಳ್ಬೇಕು. ಮುಂದೆ ಕಮಿಟ್ಮೆಂಟ್ಸ್ ಎಲ್ಲ ಅದಕ್ಕೆ ದುಡ್ಡು ಬೇಕಾಗುತ್ತೆ. ಸೊ ಸ್ಪೆಂಡ್ಸ್ ಮೋರ್ ಅವರು ಆ್ಯಕ್ಚುಲಿ ನಾನೇ. But earn ಮಾಡ್ತಾಳೆ. ಸಮಟೈಮ್ಸ್ ನನ್ನ ತಂಗಿನೂ ಜಾಸ್ತಿ ಸ್ಪೆಂಡ್ ಮಾಡ್ತಾಳೆ ಒಂದೊಂದ್ಸಲಿ ಒಂದೊಂದು ವಿಷಯದಲ್ಲಿ. ಬಟ್ ಇದಾಯಿತು. ಸೊ ನಾನೇ ನೆಕ್ಸ್ಟ್ ಕ್ವೆಶನ್ ಹೇಳ್ತೀನಿ. ಗ್ಲಾಸ್ ಬಿತ್ತು ಮಮ್ಮಿ ಬ್ಯಾಕ್ಗ್ರೌಂಡ್ ನಾಯ್ಸ್. ಏನು ಮಾತಾಡಿಲ್ಲ. ಹೂಸ್ ದ ಬೆಟರ್ ಕುಕ್? ಒಳ್ಳೆ ಒಳ್ಳೆ ಚೆನ್ನಾಗಿ ಕುಕ್ ಅಂತ ಹೇಳಿದ್ರೆ ನಾನು ಡೈಲಿ ಬೇಸಿಸ್ ಮೇಲೆ ಏನೇನು ಮಾಡ್ತೀನಿ ಯೂಶಲಿ ಪುಳಿಯೋಗರೆ, ಚಿತ್ರಾನ್ನ, ಉಪ್ಪಿಟ್ಟು, ಶಾವಿಗೆ, ಏನದು ದೋಸೆ, ಇಡ್ಲಿ, ಚಟ್ನಿಗಳು. ಸೊ ಇದೆಲ್ಲ ನಾನು ಮಾಡ್ತೀನಿ. ಏನಾದ್ರು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದು. ಪಾಸ್ತಾಸ್ ಮತ್ತೆ ಡಿಫ್ರೆಂಟ್ ಆಗಿ ನಂಗೆ ಇವ್ಳು ಮಾಡೋ ಮ್ಯಾಗಿ ಇಷ್ಟ. ಸೊ ನಾನು ಅದೇ ನೂಡಲ್ಸ್, ಮ್ಯಾಗಿ, ಪಾಸ್ತಾಸ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನ್ಸೋದು. ಅಥವಾ ನಾವು ಇಂಡಿಯನ್ ಅಲ್ಲ ಅಂತ ಅನ್ಸುತ್ತಲ್ಲ ಅಂತ ಫುಡ್ಗಳೆಲ್ಲ ಇವ್ಳು ನಾನು ಮಾಡ್ತಾಳೆ. ಸ್ವಲ್ಪ ಸ್ನ್ಯಾಕ್ ತರ ಇವಳು ಡೈಲಿ ಬೇಸಿಸ್ ಮೇಲೆ ಅವಶ್ಯಕತೆ ಏನೋ ತಿನ್ನೋದು ಮಾಡ್ತಾಳೆ. ನಾನು ಬಟ್ ಇವಳೇ ಮಾಡೋದು. ಸೊ ರೆಗ್ಯುಲರ್ ಆಗಿ ನಾನು ಒಂದ್ಸರಿ ಸೀದಿಸ್ಬಿಡ್ತೀನಿ. ನಾನು ಬ್ಯಾಗಿಗೆ ಸೀದಿಸ್ಬಿಟ್ಟು ಕಾಲೇಜ್ಗೆ ಓಡೋಗಿರ್ತೀನಿ. ಸೊ ಪಾಪ ಅವಳೆಲ್ಲ ಮಾಡ್ಬೇಕಲ್ವಾ ಕಷ್ಟ. ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವಶನ್. ಹೂ ಇಸ್ ಅ ಬೆಟರ್ ಡ್ಯಾನ್ಸರ್? ಅವಳೆ ಅಫ್ಕೋರ್ಸ್ ನಾನೇ. ನನ್ನ ತಂಗಿ ಡ್ಯಾನ್ಸ್ ನೋಡಬೇಡಿ. ನಾನು ಭರತನಾಟ್ಯ ಮಾಡ್ತೀನಿ, ಅದನ್ನ ಹೇಳಲೇ ಇಲ್ಲ. ಒಂದು ಚಿಕ್ಕ ವಯಸ್ಸಲ್ಲಿ ಅವಳು ಭರತನಾಟ್ಯ ಪ್ರವೀಣೆ. ಜೊತೆಗೆ ಜೂನಿಯರ್ ಎಕ್ಸಾಮ್ ಬರ್ತಿ ಪಾಸ್ ಆಗಿ ಫ್ಲೈಯಿಂಗ್ ಕಲರ್ಸ್ ಎಲ್ಲ ಪಾಸ್ ಆಗಿ 85% 83 ಏನೋ. ಆಗ ಇವಾಗ ನಿಜ ಬುಕ್ ನೋಡಿದ್ರೆ ನಾನು ಏನು ಅರ್ಥ ಆಗಲ್ಲ. ಅವಾಗ 7th ಸ್ಟ್ಯಾಂಡರ್ಡ್ ಅಲ್ಲೇ ಏನೇನೋ ಬರ್ದಿದ್ದೀನಿ. ಅದು ಏನು ಥಿಯರಿ ಎಕ್ಸಾಮು, ಪ್ರಾಕ್ಟಿಕಲ್ ಎಕ್ಸಾಮು, ಆಮೇಲೆ ಸಿಂಗಿಂಗು. ನಾನು ಹೋಗಿ ಹಾಡು ಹಾಡಿದ್ದೀನಿ, ಅವ್ರು ಕೇಳಿಸ್ಕೊಂಡು ಅವ್ರು ಮಾರ್ಕ್ಸ್ ಕೊಟ್ಟವರಲ್ಲ. ಸಿಂಗಿಂಗ್ ಕೂಡ ಇರುತ್ತೆ. ಸಿಂಗಿಂಗ್ ಕ್ಲಾಸಸ್ಗೂ ಹೋಗಿದ್ದೆ. ನಾನು ಹಾಡು ಹಾಡಿದ್ರೆ ಎಲ್ಲರೂ ಎದ್ದೋಡೋಯ್ತಾರೆ ಅಂದ್ರು. ಅಜ್ಜಿಕೀರಾ ಅಂತಲ್ಲ ಆಡ್ತಿರ್ತಾಳೆ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬಂದು ಹೂ ಇಸ್ ದ ಮೆಚೂರ್ ಒನ್? ನಾನು. ಇದಿಬ್ರು ಒಬ್ರಿಗೊಬ್ರು ಹೇಳ್ಕೊಂತಾರೆ. ನಾನು ಅಂತ ನಂಗೆ ಅನ್ಸುತ್ತೆ. ಸರ್ಟನ್ ಸಿಚುಯೇಷನ್ ಮೈ ಸಿಸ್ಟರ್ ಇಸ್ ಆಲ್ಸೋ ಮೋರ್ ಮೆಚೂರ್ ದನ್ ಮೀ. ಅದು ನಿಜ ಹೇಳ್ತೀನಿ. ನನ್ನ ರಿಲೇಟಿವ್ಸ್ನ ಹ್ಯಾಂಡಲ್ ಮಾಡೋದಾಗಿರೋದು, ಮದರ್ನ ಹ್ಯಾಂಡಲ್ ಮಾಡೋದಾಗಿರೋದು, ಆ ವಿಷಯದಲ್ಲಿ ಮೈ ಸಿಸ್ಟರ್ ಇಸ್ ಮೋಸ್ಟ್ ಮೆಚೂರ್ಡ್ ಒನ್. ಬಟ್ ಕೆರಿಯರ್ ವೈಸ್ ಅಂತ ಬಂದಾಗ, ಬೇರೆ ವಿಷಯದಲ್ಲಿ ಸ್ಪೆಂಡಿಂಗ್ ಅಂತ ಬಂದಾಗ, ಮತ್ತು ಅಂಥ ವಿಷಯದಲ್ಲ ಐ ಆಮ್ ಮೋರ್ ಮೆಚೂರ್ಡ್ ಒನ್. ನಾನು ಒಂದೊಂದು ಸರ್ಟನ್ ಥಿಂಗ್ಸ್ ಐ ಕಾಂಟ್ ಹ್ಯಾಂಡಲ್ ಇಟ್. ಅವಾಗ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಸರ್ಟನ್ ಥಿಂಗ್ಸ್ ವಿಚ್ ಐ ಕ್ಯಾನ್ ಹ್ಯಾಂಡಲ್ ಇಟ್, ಅದು ನಾನು ಮೆಚೂರ್. ಸೊ ಇವಾಗ ನಾನು ಬೌಲಲ್ಲಿ ಹಾಕಿದೆ, ಎಲ್ಲ ಹಿಂಗೆ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರಲ್ಲಿ ಒಂದು ಪಿಕ್ ಮಾಡು ಅಂತ ಆಯ್ತು. ನೀನು ಪಿಕ್ ಮಾಡು. ಹೌದಾ? ಗ್ರೀನ್ 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 ಬಾತ್ರೂಮ್ ಗ್ರೀನ್ ಗ್ರೀನ್. ಹೂ ಯೂಶಲಿ ವಿನ್ಸ್ ಆರ್ಗ್ಯುಮೆಂಟ್ಸ್? ಏನೋ ನಾನೇ ಅನ್ಸುತ್ತೆ. ನಾನು ಆರ್ಗ್ಯುಮೆಂಟ್ಸೇ ಮಾಡಲ್ಲ. ಒಂದೊಂದ್ಸಲ ಟರ್ನ್ ಆದಾಗ ನನ್ನ ತಂಗಿ ಪಾಪ ಅಳ್ಕೊಳ್ಳಲ್ಲ, ಸೈಲೆಂಟ್ ಆಗ್ಬಿಡ್ತಾಳೆ. ದೊಡ್ಡಗಳಿಗೆ ಗ್ರಡ್ಜ್ ಇಟ್ಕೊಂಡು ಹೋಗಿ ಒಂದು 2-3 ಕೆಟ್ಟದಲ್ಲ, ಮನ್ಸಿಗೆ ಚುಚ್ಚಂಗೆ ಒಂದು 2-3 ಲೈನ್ ಹೇಳ್ಬಿಡ್ತಾನೆ. ಬೇಜಾರಾಗ್ಬಿಡುತ್ತೆ. ಅಂದ್ರೆ ಎಲ್ಲೋ ಇರುತ್ತೆ ಮೈಂಡಲ್ಲಿ ಹಿಂದೆ ಅವತ್ತು ಯಾವತ್ತೋ ಏನೋ ಆಗಿರೋ ಅದನ್ನೇ ಹೇಳ್ಬಿಟ್ಟು ಅವ್ಳ ಪಾಡು ಅಳ್ಕೊಂಡು ಪಾತ್ರೆ ತೊಳಿತಾ ಇರ್ತಾಳೆ. ಆರ್ಗ್ಯುಮೆಂಟ್ಸ್ ಅಲ್ಲಿ ಬಟ್ ಅವಳೆ ಸ್ವಲ್ಪ ಇದು ಮಾಡಿದ್ರೆ, ಜೋರ್ ಮಾಡಿದ್ರೆ, ಏನಾದ್ರು ಇದು ಮಾಡಿದ್ರೆ ನಾನು ಸೈಲೆಂಟ್ ಆಗಿ ಅಳ್ತ್ಬಿಟ್ಟು ಬೈದ್ಬಿಟ್ಟು ಅದಾದ್ಮೇಲೆ ಇವಳೆ ವಾಪಸ್ ಬರ್ತಾಳೆ. ಒಂದು 3-4 hours ವಿಲ್ ಬಿಕಮ್ ಫ್ರೆಂಡ್ಸ್ ಅಗೇನ್. ಬಟ್ ಏನಂತ ಜಗಳ ತುಂಬಾ ರೇರು. Who is lazier and sleeps longer? ನಾನೇ. ನಾನು ನನ್ನ ಹೆಲ್ತ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ ಅಂತ ಅಷ್ಟೇ. ಏನು ವಾಸ್ತೆ ಬರ್ತದೆ ಇವಳಿಗೆ? ನಮ್ಮಮ್ಮ ಏನೋ ಅದಲ್ಲ. ಇನ್ನೊಂದೇನೆ ಅಂದ್ರೆ ತುಂಬ ಮಲ್ಕೊಂತಾಳೆ. ತುಂಬ 12-13-15 hours ಒಂದೊಂದ್ಸಲ. ಹೋಗಿ ಎಷ್ಟು 10 hours ಲಾಸ್ಟ್ 10 hours ಮಲ್ಕೊಂತಾಳೆ. ಮತ್ತೆ ನಮ್ಮಮ್ಮ ಏನೋ ಒಗ್ಗರಣೆ ಹಿಂಸೆ ಕೊಡ್ತಾಳೆ. 12-13 hours ಮಲಗ್ತಾಳೆ ಆಯ್ತಾ. ಅದೊಂದು. ಮತ್ತೆ ಲೇಸಿ, ಅಷ್ಟು ಕೆಲಸಗಳು ಮಾಡಲ್ಲ, ಕ್ಲೀನಾಗಿ ಇಟ್ಕೊಳ್ಳಲ್ಲ. ನಾವು ನಮ್ಮ ಎನರ್ಜಿನ ವೇಸ್ಟ್ ಮಾಡಬಾರ್ದು ಅಂತ ಅದನ್ನ ನಾವು ನಮ್ಮ ಎನರ್ಜಿನ ಪ್ರೊಟೆಕ್ಟ್ ಕನ್ಸರ್ವ್ ಮಾಡ್ತಾ ಇರ್ತೀವಿ ಅಷ್ಟೇ ಗೈಸ್. ಮತ್ತೆ ನಿದ್ದೆಗೆ ಇಂಪಾರ್ಟೆನ್ಸ್ ಕೊಡ್ತಿರೋರು ಹಿಂಗೆ ಹೇಳೋದು. ನಮ್ಮ ಮುಂಚೆ ನಾನು ಮಲಗ್ತಾ ಇರಲಿಲ್ಲ, ಇವಾಗ ನಾನು ಪ್ರೊಟೆಸ್ಟ್ ಮಾಡ್ಕೊಂಡು 7-8 hours ಬಟ್ ನಾಟ್ 10 hours. ಚಿಕ್ಕವಾಗಲಿಗೆ 10 hours ಬೇಕಂತ. ಚಿಕ್ಕ ಮಗು 19 years ಮಗು ತೆಗಿಮ್ಮ ಇಬ್ಳು. One thing you admire about each other?
admire about my sister is ಅದನ್ನ ನಾನು ಹೇಳ್ತೀನಿ. ಓಕೆ ನೀನು ಹೇಳ್ತೀಯಾ? ನಮ್ಮ ಅಕ್ಕ ಬಗ್ಗೆ ಏನು ಅಂದರೆ ಅವಳ ಎಜುಕೇಷನ್ ಇದ್ದಾಗಿಂದ ಅವಳು ಕೆರಿಯರ್ ಹೆಂಗೆ ಬಿಲ್ಡ್ ಮಾಡ್ಕೊಂಡ್ಳು ಅದೊಂದು 5-6 ಇಯರ್ಸ್ ಇಲ್ಲ ಓದೋವಾಗಿಂದನೂ. ಬಟ್ ಆ ಟೈಮ್ನ ಅವಳು ಹಿಂಗೆ ಹ್ಯಾಂಡಲ್ ಮಾಡಿದ್ಲು. ಅದು ಸ್ವಲ್ಪ ಕಷ್ಟವಾಗಿರೋ ಪೀರಿಯಡ್ ಲೈಫಲ್ಲಿ ಅಲ್ವಾ. ಸೊ ಅದನ್ನು ಚೆನ್ನಾಗಿ ತೊಗೊಂಡೋದ್ಲು. ಅವಳ ಲೈಫ್ನ ಅವಳೇ ಚೇಂಜ್ ಮಾಡ್ಕೊಂಡ್ಳು. ಯಾರು ಏನು ಹೆಲ್ಪ್ ಮಾಡಿದ್ರು ಇಲ್ಲ ಬೇಡ ನಂಗೆ ಬೇಡ ಅಂತಲೇ ಅಂದ್ಕೊಂಡು. ಸೊ ಎಲ್ಲ ಅವಳ ಎಫರ್ಟ್ಸು ಅವಳಿಂದಲೇ ಬಂದಿರೋದು ಅಲ್ವಾ. ಸೊ ನಂಗೆ ಸ್ವಲ್ಪ ಖುಷಿ ಆಗುತ್ತೆ, ಸ್ವಲ್ಪ ಅಂದರೆ ಜಾಸ್ತಿ. ಹೌದು. ಸೊ ಅದನ್ನು ಕೆರಿಯರ್ ಸ್ವಿಚ್ ಅಂತ ಅಂದರೆ ಏನಂದರೆ ಅವಳು ಹೊಸ ಥಿಂಗ್ಸ್ನ ಟ್ರೈ ಮಾಡೋಕ್ಕೆ ಎದುರ್ಕೊಡಲ್ಲ. ನಾನು ಅದ್ರ ಅಯ್ಯೋದು ಮಾಡೋದ ಬೇಗ ಏನಾದ್ರು ಯೋಚನೆ ಮಾಡಿರ್ತೀನಿ. ಇವಳಿಗೆ ಒಂದೇ ಸಲ ಕೆರಿಯರ್ ಕೂಡ ಸ್ವಿಚ್ ಮಾಡೋದು. ಒಂದು 2 ಇಯರ್ಸ್ ಒಂದರ ಕೆಲಸ ಮಾಡಿ ಸೊ ತಿರ್ಗಾ ಸ್ಯಾಲ್ರಿನೂ ಇರ್ಬೋದು ಅಥವಾ ಪೊಸಿಷನ್ ಇಲ್ಲ ವಾಪಸ್ ಕೆಳಗಿಂದ ಲೋ ಲೆವೆಲಿಂದ ವಾಪಸ್ ಸ್ಟಾರ್ಟ್ ಮಾಡ್ಬೇಕು ಮಾಡೋದಲ್ಲ. ಸೊ ಅದು ವಾವ್ ಅಂತ ನನಗೆ. ಮತ್ತು ನಾನು ಅವಾಗ ಹೇಳಿದಾಗ ನನ್ನ ತಂಗಿ ಟ್ಯಾಲೆಂಟೆಡ್, ಮಲ್ಟಿಪಲ್ ಥಿಂಗ್ಸ್ ಅಟ್ ಎ ಟೈಮ್ ಮಾಡ್ತಾಳೆ. So I'm so proud of her. ಹೇಳಿದ್ದೆ ಹೇಳ್ತಾಳೆ. But what I'm admire about her is she is a very good friend of mine. ಇದು ಎಲ್ಲ ಸಿಸ್ಟರ್ಸ್ ನಾನು ನೋಡಿದ್ದೀನಿ. ಎಲ್ಲ ಸಿಸ್ಟರ್ಸ್ ಜಗಳ ಆಡ್ಕೊಂಡು ಮತ್ತು ಓಡ್ಕೊಂಡು ಒಬ್ರ ಮೇಲೆ ಒಬ್ರು ಸೇಡ್ ಇಟ್ಕೊಂಡಿರ್ತಾರೆ. ಬಟ್ ನಾವು ಆಗಿಲ್ಲ. ಸ್ವಲ್ಪ ಅವಾಗ ಬಟ್ಟೆ ಜಗಳ ಆಡ್ತೀವಿ. ನಾನು ಜಗಳ ಆಡಲ್ಲ, ನನ್ನ ಬಟ್ಟೆ ಹಾಕೊಂಡು ಅದನ್ನ ಗಲೀಜ್ ಮಾಡಿ ವಾಪಸ್ ಕೊಡುವಾಗ ಯಾವುದೋ ಒಂದು ನೆಕ್ನೆಟ್ ಎಲ್ಲರೂ ಹಾಕೊಂಡು ಹೋಗ್ಬೇಕು. ಅವಾಗ ಕಪ್ಪುಗಾಗಿರುತ್ತೆ ಬಟ್ಟೆ. ಸೊ ಅವಾಗ ನಂಗೆ ಬೇಜಾರಾಗಿರುತ್ತೆ. ಬೇಜಾರೆಲ್ಲ ಪಡ್ಕೊಂತಾಳೆ. ಅದು ನಮ್ಗೆ ಇಷ್ಟ ಇಲ್ಲ. ಅದೊಂದು ಬಿಟ್ಟರೆ ನಾವು ಇನ್ನೇನು ವಿಷಯಕ್ಕೂ ಅಷ್ಟು ಜಗಳ ಆಡಲ್ಲ. ಸೊ ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಕ್ವಶನ್. ದಿಸ್ ಒನ್ ಹೋಲ್ಡ್ ಆನ್. Last 3 questions ಇದೆ. Yes. What does your sibling talk about the most? ನಾನು ಹೇಳ್ತೀನಿ. ಫಸ್ಟ್ ನಾನು ಹೇಳ್ತೀನಿ. ಇಬ್ಬರು ಫೋನಲ್ಲಿ ಎತ್ತಿದಾಗ ಫಸ್ಟು ಅವಳ ಬಗ್ಗೆ, ಅವಳ ಕಾಲೇಜ್ ಫ್ರೆಂಡ್ಸ್ ಬಗ್ಗೆ, ಅವಳ ಬೆಸ್ಟ್ ಫ್ರೆಂಡ್ ಬಗ್ಗೆ, ಫ್ರೆಂಡ್ಸ್ ಇಲ್ಲ ಗೈಸ್, ಬರೀ ಬೆಸ್ಟ್ ಫ್ರೆಂಡ್ ಬಗ್ಗೆ. ಆಮೇಲೆ ನಾವು ಮನೆ ಬಗ್ಗೆ ಎಲ್ಲ ಪಟ ಅಂತ ಹೇಳ್ತಾ ಇರ್ತಾಳೆ. ಒಂದ್ಸಲ ನಾನು ಮಾತ್ರ ನಿಜ ಕೊಡೋಲ್ಲ. ನಾನು ಆಫೀಸ್ ಹೇಳೋಣ ಅನ್ಕೊಂತೀವಿ, ಒಂದೊಂದ್ಸಲ ಹೇಳೋದೇ ಇಲ್ಲ. ನಾನು ಸುಮ್ಮನೆ ಎಲ್ಲ ಟೈಮ್ ನಾನೇ ಜಾಸ್ತಿ ತೊಗೊಂಡು ಮಾತಾಡ. ನನ್ನ ಬೆಸ್ಟ್ ಫ್ರೆಂಡ್ ಹತ್ರನೂ ಅಷ್ಟೇ, ಅವಳ ಹತ್ರನೂ ನಾನೇ ಜಾಸ್ತಿ ಅವಳು ಮಾತೇ ಆಡಿಲ್ವಲ್ಲ ಅಂತ ಆಮೇಲೆ ಅನಿಸುತ್ತೆ. ಸೊ ಇವಳೇನು ಮಾತಾಡ್ತಾಳೆ, ಇವಳು ಅವಳ ಆಫೀಸಲ್ಲಿರೋ ಗಾಸಿಪ್ಗಳು, ಅವಳ ಆಫೀಸ್ ಬಗ್ಗೆ. ಆಮೇಲೆ ಸ್ವಲ್ಪ ಯಾರಾದ್ರೂ ಇನ್ಸ್ಟಾಗ್ರಾಮ್ ಏನಾದ್ರು ಆದ್ರೆ ಇನ್ಸ್ಟಾಗ್ರಾಮ್ ಯಾರಾದ್ರೂ ಸೆಲೆಬ್ರಿಟೀಸ್ ಅಂತ ಕ್ರಿಯೇಟರ್ಸ್ ಏನಾದ್ರು ಅವ್ರ ಲೈಫಲ್ಲಿ ಏನಾದ್ರು ಆದ್ರೆ ನಮಗೂ ಬೇಜಾರಾಗುತ್ತೆ. ಸೊ ಅದ್ರ ಬಗ್ಗೆ ನಮ್ಗೆ ಸೊ ಎಲ್ಲ ಬಿಟ್ರೆ ಅದೇ ಜಾಸ್ತಿ ಬಿಟ್ರೆ ಕಂಟೆಂಟ್ ಕ್ರಿಯೇಷನ್ ಏನ್ ಮಾಡ್ಬೋದು, ವಿಡಿಯೋಸ್ ಯಾವ ತರ ವಿಡಿಯೋಸ್ ಮಾಡ್ಬೋದು, ಕರೆಂಟ್ ನೆಕ್ಸ್ಟ್ ಯಾವ ವಿಡಿಯೋ ಪೋಸ್ಟ್ ಮಾಡ್ತಿದ್ವಿ, ಹೆಂಗ್ ಎಡಿಟಿಂಗ್ ನಡೀತಿದೆ, ಯಾರೆಲ್ಲ ಏನ್ ಹಾಕ್ತಿವಿ ಏನ್ ಹಾಕಲ್ಲ ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀವಿ. ಐ ಥಿಂಕ್ ಇಟ್ಸ್ ಗುಡ್ ಓನ್ಲಿ ಅಲ್ವಾ. ನಮ್ಮ ಕಂಟೆಂಟ್ ಬಿಟ್ರೆ ಮಮ್ಮಿ ಬಗ್ಗೆ ಮತ್ತೆ ಓದೋದ್ ಬಗ್ಗೆನೂ ಹೇಳ್ತಾರೆ. ಡೈಲಿ ಬೇಸಿಸ್ ಎಕ್ಸಾಮ್ಸ್ ಎಷ್ಟಿದ್ದಾಗ ಮಾತ್ರ ಹೇಳ್ತೀನಿ. ನಾನು ಆಫೀಸ್ ಕೆಲಸದ ಬಗ್ಗೆ ಸ್ವಲ್ಪ ಬಟ್ ನಮಗೆ ಹಂಗೇನಿಲ್ಲ, ರ್ಯಾಂಡಮ್ ಆಗಿ ಹೋಗ್ತಾ ಇರುತ್ತೆ. ಇಲ್ಲೆಲ್ಲೋ ಒಂದಿರುತ್ತೆ ಟಾಪಿಕ್, ಇನ್ನೊಂದೆಲ್ಲೋ ವಾಪಸ್ ಇಲ್ಲಿ ಬಂದು ನಾವಿಬ್ರು ಏನ್ ಮಾತಾಡ್ತಾ ಇರ್ತೀವಿ ಅಂತ 5 ನಿಮಿಷ ಮುಂಚೆ ಕೇಳಿದ್ರೆ ಯಾರಿಗೂ ಗೊತ್ತಿರಲ್ಲ, ನಮಗೆ ಗೊತ್ತಿರೋದು. ಸೊ ನೆಕ್ಸ್ಟ್ ಕ್ವೆಶ್ಚನ್ ನಾನೇ ಪಿಕ್ ಮಾಡ್ತೀನಿ. ಪರ್ಪಲ್ ಬೇಡ, ಎಲ್ಲೋ ಲಕ್ಕಿ ಫೆಲ್ಲೋ ಸೆಟ್ಟಿಂಗ್ ಆನ್ ದಿ ಫೆಲ್ಲೋ. ನಂದು ಎಲ್ಲೋ ಲಕ್ಕಿ ಫೆಲ್ಲೋ. ಓಕೆ, ನಾವು ಆಫನ್ ಡೂ ಯು ಆರ್ಗ್ಯೂ ವಿತ್ ಈಚ್ ಅದರ್? ಅದೇ ಹೇಳ್ದಂಗೆ. ಸೊ ಮಂತಲ್ಲಿ ಎಲ್ಲ ಮಂತಲ್ಲಿ 2 ಟೈಮ್ಸ್ ಸಿಗ್ತೀವಿ. 2 ಟೈಮ್ಸ್ ಸಿಕ್ಕಿದ್ರೆ ಜಗಳ ಆಡಲ್ಲ. ಇವಾಗೆಲ್ಲ ಜಗಳನೇ ಆಡಲ್ಲ. ಇವಾಗೆಲ್ಲ 3 months 4 months once ಅಂತ ಅನ್ಕೊಂಡು ನಾವು ತುಂಬಾ ಕಮ್ಮಿ ಆರ್ಗ್ಯುಮೆಂಟ್ಸ್ ಮಾಡೋದು. ನಮ್ಮ ಮಮ್ಮಿ ಜೊತೆ ಆರ್ಗ್ಯುಮೆಂಟ್ಸ್ ಜಾಸ್ತಿ ಆದ್ರೂ ಇದ್ದಿದೆ, ಡೈಲಿ ದಿನ ಮಮ್ಮಿ ಜೊತೆ. ವಾರಕ್ಕೆ ನಾನು ಒಂದು ತಿಂಗಳಿಗೆ ಒಂದ್ಸಲ ಇವಾಗ ಮೇ ಬಿ ತುಂಬ ಸ್ವಲ್ಪ ಕಮ್ಮಿ ಮಾಡಿ. ವಾರದಲ್ಲಿ 3 ದಿವಸ 4 ದಿವಸ ಮನೇಲಿ ಇದ್ರೆ ವಾರದಲ್ಲಿ 2-3 ಸಲ ಪೇರೆಂಟ್ಸ್ ಜೊತೆ ಇದ್ದಿದ್ದೆ. ಅಷ್ಟು ಕ್ವಶನ್ಸ್ ಇದೆ. ನಾನು ಇರ್ತಿಲ್ಲ. ಮಿಕ್ಕಿದ್ ನನ್ ಬ್ಲೂ ಲಾಸ್ಟ್. ನನಗೆ ಆಪ್ಷನ್ ಇಲ್ಲ, ತುಂಬಾ ದೊಡ್ಡದಾಗಿದೆ. ಇಫ್ ಯು ಕುಡ್ ಟೈಮ್ ಟ್ರಾವೆಲ್, ವೇರ್ ವುಡ್ ಯು ಗೋ ಇನ್ ಅವರ್ ಲೈಫ್ ಪೀರಿಯಡ್? ಸೊ ಇದೇನು ಕ್ವಶನ್ ಅಂದ್ರೆ ನಮ್ಮಿಬ್ರು ಲೈಫಲ್ಲಿ ಟೈಮ್ ಟ್ರಾವೆಲ್ ಬರುತ್ತೆ ಅಲ್ಲ, ಅದೇ ಡೋರೆಮಾನ್ ಎಲ್ಲ ಬರುತ್ತೆ ಅಲ್ಲ. ಒಂದು ಸೆಕೆಂಡ್. ಸೊ ಬರುತ್ತೆ ಅಲ್ಲ, ಇವಾಗ ಡೋರೆಮಾನ್ ಅಲ್ಲ, ನೋಬಿತಾ ಟ್ರಾವೆಲ್ ಹೇಳಿದ್ರೆ ಎಲ್ಲಾದ್ರೂ ಹೋಗ್ಬೋದಲ್ಲ. ಸೊ ಆ ಥರ ಕ್ವಶನ್ ಇದು ನಾನು ಇನ್ಕ್ಲೂಡ್ ಮಾಡಿ. ಸುಮ್ಮನೆ ಇದು ಇಮ್ಯಾಜಿನೇಷನ್ನು. ನಮ್ಮಿಬ್ರು ಲೈಫಲ್ಲೇ ಮತ್ತೆ ಡೈನೋಸರಸ್ ಪೀರಿಯಡ್ಗೆಲ್ಲ ಹೋಗಂಗಿಲ್ಲ. ನಮ್ಮಿಬ್ರು ಲೈಫಲ್ಲೇ ಮುಂದೆ ಅಥವಾ ಹಿಂದೆ ಅಥವಾ ಯಾವ ಟೈಮ್ ಪೀರಿಯಡ್ ನೀವು ಹೋಗೋಕೆ ಇಷ್ಟ? ಮುಂದೆ ನಾನು ಹೋಗೋಕೆ ಇಷ್ಟಪಡಲ್ಲ. ಲೈಫ್ ಹೇಗೆ ತೊಗೊಂಡು ಹೋಗುತ್ತೆ ಹೋಗಲಿ. ಇಷ್ಟಪಡ್ತೀನಿ ಅಂದರೆ ಹಿಂದೆ ಅಥವಾ ಮುಂದೆ ಅಂದರೆ ಪಾಸ್ಟ್ ಆರ್ ಫ್ಯೂಚರ್ ನೋಡಿದ್ರೆ ಪಾಸ್ಟ್ ಅಂತೀನಿ. ಓಕೆ, ಪಾಸ್ಟ್ ಅಂತಲೇ ಇದು ಮಾಡ್ತೀನಿ. ಏನಕ್ಕಂದರೆ ನನಗೆ ತುಂಬ ಚಿಕ್ಕವಾಗಿನ ಮೆಮೊರೀಸ್ನ ಅಷ್ಟು ನಾನು ತಲೆಯಲ್ಲಿಲ್ಲ. ನಮ್ಮಿಬ್ರದ್ದು ಹೇಳಬೇಕು ಅಂದರೆ ನನಗೆ ಇವಳ ಮೇಲೆ ಚಿಕ್ಕ ಬರೀ ಏಟ್ರೇಟ್ ಇದ್ದಿದ್ದು ಜಾಸ್ತಿ.
ಚೀಚಿ ಬೇಡ ನಂಗೆ ಬೇಡ ಯಾಕಾದ್ರೂ ನಮ್ಮ ಅಕ್ಕ ನಂಗೆ ನಿಂಗೆ ಯಾರು ಇಷ್ಟ ಅಂದರೆ ನನ್ನ ಫ್ರೆಂಡ್ಸ್ ಫಸ್ಟ್ ನಂದು ಬೊಂಬೆ ತಲೆ ಮಾತ್ರ ಬಿದ್ದಿದೆ ಅದರಲ್ಲಿ ಕೌಶಿಕ್ ಇಷ್ಟ ಅದು ಮಗು ಆಯ್ತಾ ಅಜ್ಜಿ ಇಷ್ಟ ಮಗು ಥಿಂಗ್ಸ್ ಎಲ್ಲ ಇಷ್ಟ. ಟಾಯ್ ಇಷ್ಟ ಅದಾದ್ಮೇಲೆ ಇನ್ನೊಂದು ಯಾವ್ದೋ ಟಾಯ್ ಇಷ್ಟ, ಆಮೇಲೆ ನಮ್ಮ ಡ್ಯಾಡಿ ಇಷ್ಟ, ನಮ್ಮ ಅಜ್ಜಿ ಇಷ್ಟ, ನಮ್ಮ ಮಮ್ಮಿ ಲಾಸ್ಟ್ ನಮ್ಮ ಅಕ್ಕ ಅಂತ, ಆಮೇಲೆ ಯಾರು ಮಧ್ಯದಲ್ಲಿ ನಮ್ಮ ಫ್ರೆಂಡ್ಸ್ ಇರೋರು. ಸೊ ಹಂಗಿತ್ತು. ಬಟ್ ನನಗೆ ಅವಳ ಜೊತೆ ಹೇಗಿತ್ತು ಚೈಲ್ಡ್ಹುಡ್ ಅನ್ನೋದು ಅಷ್ಟು ನೆನಪಿಲ್ಲ ಅಲ್ಲ, ನಂಗೆ ಚಿಕ್ಕ ವಯಸ್ಸಿನ ಅಷ್ಟೇನೂ ನೆನಪಿಲ್ಲ, ಒಂದೊಂದು ಮೂಮೆಂಟ್ಸ್ ಮಾತ್ರ ನೆನಪಿದೆ. ಸೊ ವಾಪಸ್ ಚೈಲ್ಡ್ಹುಡ್ಗೆ ಹೋಗಿ ಇಬ್ಬರು ಹೇಗಿದ್ರು ಏನು ಬರೀ ಪಿಕ್ಚರ್ಸ್ ಮಾತ್ರ ಇರೋದಲ್ವ. ಸೊ ಅದು ದಟ್ಸ್ ಅ ಗುಡ್ ಥಿಂಗ್. ನನಗೂ ಅಷ್ಟೇ. ಸೊ ಲಾಸ್ಟ್ ಇನ್ನೊಂದೇ ಕ್ವೆಶನ್ ಕೇಳಬೇಕು ಈ ಸ್ಕೂಲಲ್ಲಿ, ನೋ ಆಪ್ಷನ್ ನನಗೆ ಎತ್ತಕ್ಕೆ, ಇದೊಂದೇ ಕ್ವೆಶನ್. ಒನ್ ಸ್ಟ್ರಾಂಗ್ ಆ್ಯಂಡ್ ಒನ್ ವೀಕ್ ಪಾಯಿಂಟ್ ಆಫ್ ಯೋರ್ ಸಿಬ್ಲಿಂಗ್. ಸ್ಟ್ರಾಂಗ್ ನಾನು ಹೇಳ್ದಂಗೆ ಮಲ್ಟಿ ಟ್ಯಾಲೆಂಟೆಡ್, ಮತ್ತು ಇನ್ನೊಂದು ಏನಂತ ಹೇಳಿ, ಈ ಥರ ಕಂಟೆಂಟ್ ಕ್ರಿಯೇಷನ್ ಮಾಡ್ತಾ ಇರ್ಬೇಕಾದ್ರೆ ತುಂಬ ಅಡಲ್ಸ್ ಬಂತು ಅವಳಿಗೆ. ನಾನು ಎಟ್ ದಿಸ್ ಏಜ್ ನಾನು ಹ್ಯಾಂಡಲ್ ಮಾಡೋದು ಬೇರೆ, ಅವಳ ಏಜಲ್ಲಿ ಹ್ಯಾಂಡಲ್ ಮಾಡೋದು ಬೇರೆ. ಸ್ಟ್ಯಾಂಡರ್ಡ್ ಏಜು 16 ಅನ್ಸುತ್ತೆ ಅಲ್ವಾ. ಆವಾಗ ತುಂಬ ಜನ ಏನೇನೋ ಹೇಳಿದ್ರು, ಮನೇಲೂ ಬೇಡ ಬೇಡ ಅಂದರು. ಆ ಟೈಮಲ್ಲೂ ಏನಂತಾರೆ, ಅವಳು ಅದನ್ನು ಅಗ್ರೆಸಿವ್ ಆಗಿ ತೊಗೊಳಿಲ್ಲ, ಅವರನ್ನು ಎಜುಕೇಟ್ ಮಾಡಿ ಅದನ್ನ ಅವಳು ಮಾಡಿದ್ಲು. ಶಿ ಕುಡ್ ಹ್ಯಾವ್ ಡನ್, ಐ ಮೀನ್ ಶಿ ಡಿಡ್ ಇಟ್, ಮಾಡಿದ್ಲು ಅವಳು ಕಂಟೆಂಟ್ ಕ್ರಿಯೇಷನ್. ಇವಾಗ ಮನೆಯಲ್ಲೆಲ್ಲ ಸಪೋರ್ಟಿವ್ ಆಗಿದ್ದಾರೆ, ನಮ್ಮ ಮಮ್ಮಿನೂ ಬರ್ತಾರೆ ವಿಡಿಯೋಸ್ ಸೊ ಫುಲ್ ಸಪೋರ್ಟಿವ್ ಕೊಡ್ತಿದ್ದಾರೆ ನಮ್ಮಮ್ಮ ಇವಾಗ. ಸೊ ಅವಾಗ ಸ್ವಲ್ಪ ಬೇಡ, ಅವ್ರು ನೋಡಿದ್ರೇನು ಅದೇ ಇವಾಗ ಏನು ಅಂತ ಪೇರೆಂಟ್ಸ್ ಅಷ್ಟು ಗೊತ್ತಿರಲ್ಲ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ. ಅವ್ರು ಏನಂದ್ರೆ ಈಗ ನೋಡಿ ವಿಡಿಯೋ ಮಾಡ್ತಿದ್ದಾರೆ, ಏನೋ ಮಾಡ್ಬಿಡ್ತಾರೆ, ಆ ಥರ ತೊಗೊತಾರೆ. ನಾವು ಎಕ್ಸ್ಪ್ಲೇನ್ ಮಾಡ್ಬೋದು, ಬಟ್ ಅದು ಸ್ವಲ್ಪ ಕಷ್ಟ ಅವರು ಅರ್ಥ ಮಾಡ್ಸೋಕ್ಕೆ, ಮಾಡಿಸ್ಬೇಕು ಫಸ್ಟ್. ಸೊ ಇವಾಗೆಲ್ಲ ಪರವಾಗಿಲ್ಲ, ನಮಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ, ತುಂಬ ನೆಗೆಟಿವ್ ಇದ್ದಾರೆ. ಅದು ನೆಗೆಟಿವ್ ನಂಗೆ ಲೇಸಿನೆಸ್ ಅನ್ನೋ ಅನ್ಸುತ್ತೆ. ಇವಾಗ ಪರವಾಗಿಲ್ಲ ಸ್ವಲ್ಪ. ಅದು ಆ ಲೇಸಿನೆಸ್ ಹೆಂಗಿದೆ ಅಂದ್ರೆ, ಮಾಡಬೇಕು ಅಂದ್ರೆ ಶಿ ವಿಲ್ ಡೂ ಇಟ್, ಇಫ್ ನಾಟ್ ಶಿ ನೆವರ್ ಡೂ ಇಟ್. ಹಂಗೆ ಸ್ವಲ್ಪ ಅದನ್ನು ಸರಿ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ. ನನ್ನ ಕೆಲಸ ಓಡಾಬೋಟ್ ನನಗೆ ಉಳಿದು ನೆಗೆಟಿವ್ ಫಸ್ಟ್ ಇರ್ತೀನಿ, ಅದೇ ಬಿಟ್ಮೇಲೆ ಪಾಸಿಟಿವ್ ಹೇಳಿದ್ರೆ ಸೊ ಓಕೆ. ನೆಗೆಟಿವ್ ಏನಂದರೆ ಅವಳು ಸಡನ್ ಆಗಿ ರಿಯಾಕ್ಟ್ ಮಾಡ್ಬಿಡ್ತಾಳೆ ಏನಾದರೂ ವಿಷಯಕ್ಕೆ. ಯಾರೋ ಏನೊಂದು ಹೇಳಿದ್ರು ಅಂದರೆ ಅಯ್ಯೋ ಫುಲ್ಲು ಜೋಶಲ್ಲಿ ಇರ್ತಾಳೆ. ಜೋಶ್ ಅಂತ ಅಲ್ಲ, ಸಡನ್ ಆಗಿ ಅಗ್ರೆಸಿವ್ ಆಗಿ ರಿಯಾಕ್ಟ್ ಮಾಡ್ಬಿಡ್ತಾಳೆ. ಅದು ನನಗೆ ಅವಳಲ್ಲಿ ಪಾಸಿಟಿವ್ ಆಗಿ ಕಾಣಿಸುತ್ತೆ, ನನ್ನ ನೆಗೆಟಿವ್ ಅದು. ಸೊ ಅವಳು ಅದನ್ನ ಸ್ವಲ್ಪ ಯೋಚನೆ ಮಾಡಿ ಒಂದು ಸ್ವಲ್ಪ ಟೈಮ್ ಕೊಟ್ಟರೆ ನಾವು ಕಾಮ್ ಆಗ್ತೀವಿ, ಇರೋ ವಿಷಯನೂ ಕಾಮ್ ಆಗುತ್ತೆ. ಸೊ ಆ ಥರ ಎಲ್ಲ ಕಡೆ ಇರಲ್ಲ. ಇವಾಗ ನಮ್ಮ ಬಾಸ್ ಹತ್ರ ಹೇಳಿದಾಗ ಐ ನಾಟ್ ಅಗ್ರೆಸಿವ್, ನನ್ನ ಟೀಮ್ ಹೇಳ್ತಿಲ್ಲ, ಸೋ ಸಟಲ್ಡ್. ಇಲ್ಲಿ ಮನೆಗಂತ ಬಂದಾಗ ಅಥವಾ ರಿಲೇಟಿವ್ಸ್ ಅಂತ ಬಂದಾಗ ಐ ಆಮ್ ಲಿಟಲ್ ಅಗ್ರೆಸಿವ್. ಆಗ ಚಿಕ್ಕ ವಯಸ್ಸಿನ ಅಜ್ಜ, ಸೊ ಅದು ಇರುತ್ತೆ ಎಲ್ರಿಗೂ. ಸೊ ಅದಂಗೆ ಪಾಸಿಟಿವ್ ಬರೋಣ, ನೆಗೆಟಿವ್ ಆಗೋಯ್ತು. ಸೊ ಪಾಸಿಟಿವ್ ಏನಂದರೆ ಅದೇ ಅವಳಾಗಳೆಲ್ಲ ಬಿಲ್ಟ್ ಮಾಡ್ಕೊಂಡು ಬಂದಿರೋದು, ಅವಳಾಗಳೆಲ್ಲ ಮಾಡಿರೋದು. ಮತ್ತು ಈಗಲೂ ಅಷ್ಟೇ, ನನಗೇನು ಇಲ್ಲ ಅಂತಲ್ಲ, ಏನೂ ಹೇಳಲ್ಲ. ಮತ್ತು ನಾನು ತುಂಬ ಸಪೋರ್ಟ್ ಮಾಡ್ತಾಳೆ ಕಂಟೆಂಟ್ ಕ್ರಿಯೇಷನ್. ಇವಾಗ ನೋಡಿ, ಇವಾಗ ಇದು ಬ್ಯಾಕ್ಗ್ರೌಂಡ್ ಲೈಟ್ ಅಂತಲೇ ಅಂದ್ಕೊಳ್ಳೋಣ, ಇವತ್ತು ನಾನು ಕೇಳಿ ಇವತ್ತೇ ಬಂತು. ಸೊ ಎಲ್ಲದಕ್ಕೂ ಸಪ್ರೇಟಾಗಿ ಸಪ್ರೇಟಾಗಿ ಆರ್ಡರ್ ಮಾಡಬೇಕಿತ್ತು, ಎಲ್ಲ ಸಪ್ರೇಟ್. ಸೊ ಎಲ್ಲದಕ್ಕೂ ಅಂತಾಳೆ. ಕಂಟೆಂಟ್ ಕ್ರಿಯೇಷನ್ ತುಂಬ ಸಪೋರ್ಟ್ ಮಾಡ್ತಾಳೆ. ಫೋನ್ ಏನೋ ಆಗಿದ ತಕ್ಷಣ ನಾನು ತುಂಬ ಬೇಜಾರು ಮಾಡ್ಕೊಂಡಿದ್ದೆ. ನನ್ನ ಹಳೆ ಫೋನು ತಕ್ಷಣವೇ ಒಂದು ವಾರನೂ ಆಲ್ಮೋಸ್ಟ್ ಒಂದು ವಾರ ಟ್ರೈ ಮಾಡಿದ್ವಿ ಹಳೆ ಫೋನ್ ಸರಿ ಮಾಡ್ಸೋಕ್ಕೆ, ಅದಾಗಿಲ್ಲ. ಇನ್ನೊಂದು ವಾರದಲ್ಲೇ ನಂಗೆ ಹೊಸ ಫೋನ್ ಕೊಡಿಸ್ಬಿಟ್ಲು. ಮಾಡು ಕಂಟೆಂಟ್ ಕ್ರಿಯೇಷನ್ನು ಮಾಡು, ಆಗುತ್ತೆ ಸಪೋರ್ಟಾಗಿ ನಿಂತ್ಕೊತಾಳೆ. ಸೊ ನನಗೆ ತುಂಬ ಇಷ್ಟ. ಅದು ನಿಜ, ಮಾಡಲಿ. ರೆಡಿ ಇದ್ದ ಒಬ್ಬೊಬ್ರು ಮಾಡ್ತಾರೆ ಅಂತ ಹೇಳಿದಾಗ ಎಲ್ರಿಗೂ ಬರಲ್ಲ. ಇವಾಗ ಎಷ್ಟೊಂದು ಜನ ಇದ್ದಾರೆ, ಎಲ್ರದ್ದು ಯೂಟ್ಯೂಬ್ ಚಾನಲ್ ಇದೆಯಾ, ಎಷ್ಟೊಂದು ಜನ ಇದ್ದಾರೆ ಸೈಡ್ ಹಸಲ್ ಯಾರಾದರೂ ಮಾಡ್ತಿದ್ದಾರಾ, ತುಂಬ ಕಮ್ಮಿ ಜನ ಮಾಡ್ತಾರೆ. ಅವಾಗ ಮಾಡೋರಿಗೆ ವಿ ಶುಡ್ ಸಪೋರ್ಟ್ ಇಟ್. ನಾವು ಅವ್ರಿಗೆ ಬ್ಯಾಕ್ ಬೋನಾಗಿ ನಿಲ್ಲಬೇಕು ಅಂತ, ದಟ್ಸ್ ಮೈ ಒಪಿನಿಯನ್. ಸೊ ವಿ ಆರ್ ಅಟ್ ದ ಎಂಡ್ ಆಫ್ ದಿ ವಿಡಿಯೋ. ಯಾರು ಹೇಳ್ಬೇಕಾ? ಅಷ್ಟೇ, ಚೆನ್ನಾಗಿತ್ತು ವಿಡಿಯೋ. ಆಮೇಲೆ ಇನ್ನೇನು ನಿನ್ನ ಎಕ್ಸ್ಪೀರಿಯನ್ಸ್ ಏನು ವಿಡಿಯೋ ಮಾಡೋದಕ್ಕೆ? ಎಂಟೈರ್ ಎಕ್ಸ್ಪೀರಿಯನ್ಸ್ ಏನಿದು, ಅದೇ ಸ್ವಲ್ಪ ಬರ್ದಿದ್ದು ಕ್ವಶನ್ಸ್ ಇದು ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ನನಗೆ ವಿಡಿಯೋ ತುಂಬ ಖುಷಿ ಆಯಿತು, ನನ್ನ ಸಿಸ್ಟರ್ ನನ್ನ ವಿಡಿಯೋದಲ್ಲಿ ಬಂದಿರೋದಕ್ಕೆ. ಮತ್ತು ಇನ್ನೂ ಇದೇ ಥರ ವೀಡಿಯೋಸ್ ಬೇಕಿದ್ದರೆ ನೋಡಿ. ಇದಕ್ಕೆ ಚೆನ್ನಾಗಿ ವ್ಯೂಸ್ ಬೇಕು ನಮಗೆ. ಇದಕ್ಕೆ ಚೆನ್ನಾಗಿ ವ್ಯೂಸ್ ಬಂದು ಲೈಕ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ ಇದರಿಂದ ನಮಗೆ ಬೆಳೆದ್ರೆ ಡೆಫಿನೆಟ್ಲಿ ನಾವು ಇದೇ ಥರ ಮೋರ್ ಆ್ಯಂಡ್ ಮೋರ್ ವೀಡಿಯೋಸ್ ಮಾಡ್ತೀವಿ. ಸಿಸ್ಟರ್ ಚಾಲೆಂಜಸ್ ಮಾಡ್ತೀವಿ. ಎಷ್ಟೊಂದು ಇದೆ ಸಿಸ್ಟರ್ ರಿಲೇಟೆಡ್ ವೀಡಿಯೋಸ್. ನಮ್ಮ ಅಕ್ಕ ನನಗೆ ಗೋಲ್ಗಪ್ಪ ಕೊಡಿಸ್ತಾಳೆ. ಇಬ್ರು 1 ಮಿನಿಟಲ್ಲಿ, 1 ಮಿನಿಟ್ ಅಂತ ಅಲ್ಲ, ಒಂದು 15 ಮಿನಿಟ್ಸ್ ಯಾರು ಜಾಸ್ತಿ ಗೋಲ್ಗಪ್ಪ ತಿಂತಾರೆ, ನಾನೇ ವಿನ್ ಆದವ್ರಿಗೆ ಏನಾದರೂ ಒಂದು ಗಿಫ್ಟು ಎಲ್ಲ ನಮ್ಮ ಅಕ್ಕನೇ ಸ್ಪಾನ್ಸರ್. ಇಲ್ಲ, ಮುಂದೆ ಅದು ಅನ್ಕೊಂಡಿದ್ದೀನಿ ನಾನು. 1000 ಕೊಟ್ಟು ಶಾಪ್ ಇಟ್ ಇನ್ 15 minutes. ಓಕೆ, ಅದೆಲ್ಲ ನಿನಗೆ ಅಮ್ಮನಿಗೆಲ್ಲ ಮಾಡ್ಬೋದು ಅಲ್ವಾ? 1000 ನೀನು ಕೊಟ್ಟು 1 month ಮಾಡ, ಅಮ್ಮನಿಗೆ 1000 ಕೊಟ್ಟು 15 minutesಲ್ಲಿ ಡಿ ಮಾರ್ಟಲ್ಲಿ ನೀನೇನೋ ತೊಗೊಳ್ತೀಯಾ? ಡಿ ಮಾರ್ಟಲ್ಲಿ ನಾನು ಫಸ್ಟ್ ಹೋಗಿ ಆರ್ಡರ್ ಪೇಪರ್ಸ್ ತೊಗೊಂಡು ಅಲ್ಲ, ಅಲ್ಲಿ ನಾನು ಕೊಡಿಸ್ತೀನಿ, ನೀನು
ತಗೊಂತೆ, ನಿನಗೇನು ತಗೊಂತೆ Okay, ಡಿಮಾರ್ಟ್ ಅಲ್ಲಿ okay. 1000 ಡಿಮಾರ್ಟ್ ಅಲ್ಲಿ ನೀವೇನಾದ್ರು ತಗೊಬೋದು, ಅದೇ 1000 ನೀವೇನಾದ್ರು ದೊಡ್ಡ ಹೋದ್ರೆ ಒಂದೇ ಒಂದು ತಗೋಬಹುದು. ಅಲ್ವಾ? ಅದು ಏನಾದ್ರು ಜಯನಗರ್ ಹೋಗಿ 15 ಮಿನಿಟ್ಸ್ ಅಲ್ಲಿ ಜಯನಗರ ಅವ್ರ ಹತ್ರ ಬಾರ್ಗೇನ್ ಮಾಡುವಷ್ಟು ಲಾಭ ಇರುತ್ತೆ, ಡಿಮಾರ್ಟ್ ಅಲ್ಲ ಅಂತದೇ ಸೊ ಬೆಸ್ಟ್. ಡಿಮಾರ್ಟ್ ಅಲ್ಲಿ Zudio best. ಝೂಡಿಯೋ ಬೆಸ್ಟ್. ಒಂದು ಬಟ್ಟೆ ಮತ್ತೆ ಮೇಕಪ್ಸ್ ನಾನೆಲ್ಲ ಇಷ್ಟೊಂದು 10 ನೆಲ್ ಪಾಲಿಶ್ ಎತ್ಕೊಂಡ್ ಬಂದ್ಬಿಡ್ತೀನಿ. ಸೊ ಈ ತರ ವಿಡಿಯೋಸ್ ಐಡಿಯಾಸ್ ಎಲ್ಲ ಇದೆ. ಈ ವಿಡಿಯೋ ಚೆನ್ನಾಗಿ ಓಡಿದ್ರೆ ಮಾತ್ರ ಆ ತರ ವಿಡಿಯೋಸ್ ನಂಗೆ ಜಾಸ್ತಿ ನೆಲ್ ಪಾಲಿಶ್ ಇದೆ, ನಾನು ಜಾಸ್ತಿ ನೆಲ್ ಪಾಲಿಶ್ ಹಾಕೊಂಡು ಕಾಲೇಜ್ಗೆ ಹೋಗ್ಬೋದು. ಸೊ ಎಸ್, ಆ ಥರ ವಿಡಿಯೋ ಐಡಿಯಾಸ್ ಎಲ್ಲ ಇದೆ. ಸೊ ನಿಮಗೆ ಈ ಥರ ವಿಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಇದು ಮಾತ್ರ ಅಲ್ಲ, ನಂದು ಮೇನ್ ವಿಡಿಯೋ ಬಂದು ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ವಿಡಿಯೋ ಹಾಕ್ತೀನಿ. ಮತ್ತು ಈ ಥರ ಅವಾಗ ಬ್ಲಾಗ್ಸ್ ಆಗಿರ್ಬೋದು, ಫನ್ ವೀಡಿಯೋಸು, ಲೈಫ್ ಸ್ಟೈಲ್ ರಿಲೇಟೆಡ್ ವೀಡಿಯೋಸು, ಇನ್ನು ಮುಂದೆ ಫಿಟ್ನೆಸ್ ರಿಲೇಟೆಡ್ ವೀಡಿಯೋಸ್ ಕೂಡ ಬರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.